ನಮಸ್ಕಾರ, ನಾನು ಪ್ರಿಯಾ. ವಾಯ್ಸ್ ಆಫ್ ಚಿತ್ತಾಪುರ್ ಸುದ್ದಿಯಲ್ಲಿ ನಿಮ್ಮ ಜೊತೆ. ನಾಗರೆಡ್ಡಿ ಪಾಟೀಲ ಕರದಾಳರ 65ನೇ ಜನ್ಮದಿನ, ಸೀರೆ ವಿತರಣೆ ಮತ್ತು ಅನ್ನದಾಸೋಹ. ಚಿತ್ತಾಪುರ ಪಟ್ಟಣದ ಅಭಿವೃದ್ಧಿಗೆ ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ ಕರದಾಳ ನೀಡಿರುವ ಜನಪರ ಸೇವೆಯನ್ನು ಕಂಬಳೇಶ್ವರ ಶ್ರೀ ಸೋಮಶೇಖರ ಶಿವಾಚಾರ್ಯರು ಆಶೀರ್ವದಿಸಿದರು. ನಾಗಾವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಅಭಿಮಾನಿಗಳ ಬಳಗದ ವತಿಯಿಂದ ನಾಗರೆಡ್ಡಿ ಅವರ 65ನೇ ಜನ್ಮದಿನ ಆಚರಣೆ ಜೊತೆಗೆ ಮಾತಂಗಿಯರಿಗೆ ಸೀರೆ ವಿತರಣೆ ಕಾರ್ಯಕ್ರಮ ನಡೆಯಿತು. ಶ್ರೀಗಳು ಮಾತನಾಡಿ, ನಾಗರೆಡ್ಡಿ ಪಾಟೀಲ ಕರದಾಳ ಅವರು ಶಿಕ್ಷಣ, ಉದ್ಯಮ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಏರಲಿ ಎಂದು ಆಶೀರ್ವಾದಿಸಿದರು. ಕರದಾಳ ಅವರು ಮಾತನಾಡಿ, ನನ್ನ ಸಿದ್ಧಾಂತದಂತೆ ಹುಟ್ಟುಹಬ್ಬ ಆಚರಿಸದೆ ಬಂದಿದ್ದೇನೆ. ಈ ಬಾರಿ ಅಭಿಮಾನಿಗಳ ಒತ್ತಡಕ್ಕೆ ಮಣಿದು ಸನ್ಮಾನ ಸ್ವೀಕರಿಸಿದ್ದೇನೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕರೆ ಅನುಸರಿಸಿ ಜಾಸ್ತಿ ಖರ್ಚು ಬದಲು ಶಾಲೆ ಕಾಲೇಜುಗಳಿಗೆ ಪುಸ್ತಕ ದೇಣಿಗೆ ನೀಡಲು ನಿರ್ಧರಿಸಿದ್ದೇನೆ ಎಂದರು. ಕಾರ್ಯಕ್ರಮದಲ್ಲಿ PL-D ಬ್ಯಾಂಕ್ ಅಧ್ಯಕ್ಷ ಭೀಮಣ್ಣ ಸಾಲಿ, ಮಾಜಿ ಪುರಸಭಾಧ್ಯಕ್ಷ ಚಂದ್ರಶೇಖರ ಕಾಶಿ, ಮಲ್ಲಿಕಾರ್ಜುನ ಕಾಳಗಿ, ಶಿವಕಾಂತ ಬೆಣ್ಣೂರಕರ್, ರಸೂಲ್ ಮುಸ್ತಫಾ, ಅಹಮದ್ ಸೇಠ್, ರಾಮಲಿಂಗ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡರು. ಕಾರ್ಯಕ್ರಮ ನಿರೂಪಣೆ ನಾಗರಾಜ ಭಂಕಲಗಿ. ಬಸವೇಶ್ವರ ವೃತ್ತ ಹಾಗೂ ಬಸ್ ನಿಲ್ದಾಣದ ಬಳಿ ಅಭಿಮಾನಿಗಳಿಂದ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಇದು ವಾಯ್ಸ್ ಆಫ್ ಚಿತ್ತಾಪುರ್ ಸುದ್ದಿ. ಮತ್ತೊಂದು ಅಪ್ಡೇಟಿನಲ್ಲಿ ಮತ್ತೆ ಭೇಟಿಯಾಗೋಣ. ವರದಿ ಆಕಾಶ ಸುಗಂಧಿ ಲಾಡ್, ಚಿತ್ತಾಪುರ. ಯಾರು ಸನ್ಮಾನ ಮಾಡೋ ಮುಗಿಸಿಲ್ಲ ಪ್ರೊಸೀಜರ್ ಬರ್ರಿ ಸರ್. ಚಿತ್ತಾಪುರ ನಗರದ ಹಿರಿಯರು, ಶಿಕ್ಷಣ ಪ್ರೇಮಿಗಳು ಆಗಿರುವಂಥ ಆತ್ಮೀಯರಾಗಿರುವಂಥ ಸನ್ಮಾನ್ಯ ಶ್ರೀ ನಾಗರೆಡ್ಡಿ ಪಾಟೀಲ್ ಕರದಾಳ್ ಅವರ 65ನೇ ಹುಟ್ಟುಹಬ್ಬ. ಬಹುಶಃ ಪ್ರತಿಯೊಬ್ಬ ಹುಟ್ಟಿಗೆ ಹಬ್ಬ ಅಂತ ಕರಿತೀವಿ. ಈ ಹುಟ್ಟು ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತೀವಿ ಅಂತ ಕೇಳಿದರೆ, ಯಾವುದಾದ್ರೂ ಒಂದು ಹಬ್ಬ ಬಂದರೆ ಎಷ್ಟು ಖುಷಿ ಇರ್ತಾರೆ ಎಲ್ಲರೂ, ಹಾಗೆ ಈ ಹುಟ್ಟುವನ್ನು ಹಬ್ಬದ ರೀತಿಯೊಳಗೆ ಆಚರಣೆ ಮಾಡುವಂಥ ಹುಟ್ಟುಹಬ್ಬವನ್ನು ನಮ್ಮ ನಾಗರೆಡ್ಡಿ ಪಾಟೀಲ್ ಕರದಾಳ್ ಅವರು ಬಹುಶಃ ಇಷ್ಟು ವರ್ಷ ಅಂತೂ ನಾನು ನೋಡಿಲ್ಲ. ಬಹುಶಃ ಅವರು ಮಾಡ್ಕೊಂಡಾರೋ ಬಿಟ್ಟಾರೋ ಅಥವಾ ಮನೆಯೊಳಗೆ ಮಾಡ್ಕೊಂಡಾರೋ ಗೊತ್ತಿಲ್ಲ. ಸಾರ್ವಜನಿಕವಾಗಿ ಇದಕ್ಕೂ ಬೇಡ ಅಂದಿದ್ರು ನಾವೆಲ್ಲರೂ ಕೂಡ ಪ್ರೀತಿಯಿಂದ ಅಭಿಮಾನ ಬಳಗದವರು ಕೂಡಿ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ನಮ್ಮ ನಾಗರಾಜ್ ಬಂಕಲಿಗಿ ಸಾವುಕಾರರು ಹೇಳಿದ್ರಲ್ಲ, ನಿಜವಾಗಿ ಕೂಡ ಬಹಳ ಖುಷಿ ಅನ್ನಿಸ್ತದೆ. ಇವತ್ತು ಒಬ್ಬ ವ್ಯಕ್ತಿ ಎಂಥ ಶಕ್ತಿ ಇರ್ತದೆ ಒಬ್ಬ ವ್ಯಕ್ತಿಯಲ್ಲಿ ಅಂತ ಕೇಳಿಕೊಂಡಾಗ, ಇವತ್ತು ಚಿತ್ತಾಪುರ ಪಟ್ಟಣದಲ್ಲಿ ಪಟ್ಟಣ ಪ್ರವೇಶ ಮಾಡಬೇಕಾದ್ರೆ ಬಸವೇಶ್ವರ ಮೂರ್ತಿ ಅನಾವರಣವನ್ನು ಇವತ್ತು ಅದಕ್ಕೆ ಬಹಳಷ್ಟು ಸಹಾಯ ಸಹಕಾರ ಪರಿಶ್ರಮ ಪಟ್ಟಂಥ ವ್ಯಕ್ತಿ ಯಾರಾದ್ರಿದ್ರೆ ಅದು ನಾಗರೆಡ್ಡಿ ಪಾಟೀಲ್ ಕರದಾಳ್. ಬಹಳ ಖುಷಿಯಿಂದ ಹೇಳಬೇಕಾಗ್ತದೆ. ಯಾಕಂದರೆ ಯಾವ ವ್ಯಕ್ತಿ ಯಾವ ಕೆಲಸವನ್ನು ಮಾಡಿರ್ತಾರಲ್ಲ ಅವರು ಮಾಡಿದ್ದಾರೆ ಅಂತ ಹೇಳಿದರೆ ಇನ್ನೂ ಪಟ್ಟಣಕ್ಕೆ ಅನೇಕ ರೀತಿಯಾಗಿರುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಅಂಥ ಒಂದು ಕೆಲಸವನ್ನು ನಾಗರೆಡ್ಡಿ ಪಾಟೀಲ್ ಕರದಾಳ್ ಅವರು ಎಲ್ಲರನ್ನ ಕರ್ಕೊಂಡು ಪ್ರೀತಿಯಿಂದ ಅವರ ಪ್ರೀತಿಯನ್ನು ಹೃದಯವನ್ನು ಗೆದ್ದು ಆ ಒಂದು ಬಸವೇಶ್ವರ ಮೂರ್ತಿ ಅನಾವರಣವನ್ನು ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ. ಯಾಕಂದರೆ ಆಗದೇ ಇರುವಂಥ ಕೆಲಸ ಯಾವ ವ್ಯಕ್ತಿ ಮಾಡ್ತಾನೆ ಆ ವ್ಯಕ್ತಿಯನ್ನು ನಾವು ನೆನೆಸಬೇಕು. ಆ ವ್ಯಕ್ತಿ ಮಾಡಿದಾನಂತ ಹೇಳಿದಾಗ ಆ ವ್ಯಕ್ತಿಗೂ ಕೂಡ ಒಂದು ಖುಷಿ ಆಗ್ತದೆ. ಇನ್ನೂ ಏನಾದರೂ ಮಾಡಬೇಕಲ್ಲ ಪಟ್ಟಣದಲ್ಲಿ ಅನ್ನುವಂಥ ಒಂದು ಹುರುಪು ಹುಮ್ಮಸ್ಸು ಬರ್ತದೆ. ಅದೇ ರೀತಿಯಾಗಿ ಬಸವ ಜಯಂತಿ, ನಮ್ಮ ಚಿತ್ತಾಪುರ ಪಟ್ಟಣದಲ್ಲಿ ಬಸವ ಜಯಂತಿಯೂ ಕೂಡ ಆಗ್ತಿರಲಿಲ್ಲ. ಆ ಬಸವ ಜಯಂತಿಯೂ ಕೂಡ ಭಾಳ ಅದ್ಧೂರಿಯಾಗಿ ಕೆಲವು ವರ್ಷಗಳ ಮಾಡ್ಕೊಂಡು ಬಂದರು. ಅದರ ಜೊತೆಯಲ್ಲಿ ಸಾಮೂಹಿಕ ವಿವಾಹ ನೋಡಿ, ಇವತ್ತು ಬಡವರಿಗೆ ಎಷ್ಟು ಅನುಕೂಲ ಇತ್ತು ಸಾಮೂಹಿಕ ವಿವಾಹ ಅಂತ ಕೇಳಿದರೆ. ಕೆಲವರೆಲ್ಲ 1 ಎಕರೆ 2 ಎಕರೆ ಹೊಲ ಮಾರಿ ಮಕ್ಕಳ ಲಗ್ನವನ್ನು ಮಾಡುವಂಥದ್ದನ್ನು ನಾವೆಲ್ಲ ನೋಡಿ, ಸಾಲ ಮಾಡಿ ಮಾಡುವಂಥ ವಿವಾಹಗಳನ್ನು ಕೂಡ ನೋಡಿದ್ದೀವಿ. ಅಂಥವರಿಗೆ 10 ರೂಪಾಯಿ ಖರ್ಚಾಗದ ರೀತಿಯಲ್ಲಿ ನೂರಾರು ಸಾವಿರಾರು ಸಾಮೂಹಿಕ ವಿವಾಹಗಳನ್ನು. ಆದರೆ ಇವತ್ತು ನಮ್ಮ ಭಾಗದಲ್ಲಿ ಸಾಮೂಹಿಕವಾದ ಒಂದು
ಪದ್ಧತಿ ಗೊತ್ತಿಲ್ಲ. ನಾವ್ಯಾಕೆ ಮಾಡ್ಕೊಳ್ಳೋಣ, ನಮಗೇನು ಹೊಲ ಇಲ್ಲೇನು ಮನಿ ಇಲ್ಲೇನು ಅಂತಂತಾರೆ. ಆದ್ರೆ ನಾವು ಹುಬ್ಳಿ ಧಾರವಾಡಕ್ಕೆ ಬರ್ರಿ, ಸಾವಿರ ಶ್ರೀಮಂತರು ಕೂಡ ಇವತ್ತು ಸಂತೋಷ್ ಲಾಡ್ ಏನಿದಾರಲ್ಲ, ಅವರೆಲ್ಲ ರಾಮ್ಲು ಏನಿದಾರಲ್ಲ, ಇವರೆಲ್ಲ ಸಾವಿರ ಸಾಮೂಹಿಕ ವಿವಾಹಗಳನ್ನು ಪ್ರತಿ ವರ್ಷ ಮಾಡ್ತಾರೆ. ಆದ್ರೆ ನಮ್ಮ ಭಾಗದಲ್ಲಿ ಮಾಡಕ್ಕೆ ಹೋದರೆ ನಮಗೇನು ಕಮ್ಮಿ ಆಗಿದೆ ಅನ್ನೋದ್ರೆ ಒಂದೊಂದು ಭಾಗದಲ್ಲಿ ಒಂದೊಂದು ಥರದ ವಿಚಾರಗಳಿರ್ತಾವೆ. ಅದನ್ನೂ ಕೂಡ ಅನೇಕ ಸಾಮೂಹಿಕಗಳು ಕೂಡ ಇವತ್ತು ನಾಗರೆಡ್ಡಿ ಪಾಟೀಲ್ ಕರ್ದಾಳ ಒಬ್ಬರೇ ಮಾಡಿದಾರಂತಲ್ಲ, ಅದರ ಜೊತೆಗೆ ಕಾಶಿಯವರು ಇರ್ಬೋದು, ಭೀಮಣ್ಣವರು ಇರ್ಬೋದು, ನಮ್ಮ ಗೌಡ್ರು ಇರ್ಬೋದು, ನಮ್ಮ ಕಾಳಗಿಯವರು ಇರ್ಬೋದು, ಅವ್ರ ಜೊತೆ ನಮ್ಮ ಬಂಕಲಿಗೆ ಸಾವುಕಾರ ಬಳಗ ಎಲ್ಲರ ಹೆಸರು ಹೇಳಲಿಕ್ಕಾಗೋದಿಲ್ಲ. ಎಲ್ಲರ ಒಂದು ಕರ್ಕೊಂಡು ಎಲ್ಲರ ಪ್ರೀತಿಯನ್ನು ಗೆದ್ದು ಅನೇಕ ಕಾರ್ಯಕ್ರಮಗಳನ್ನು, ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಇವತ್ತು ಶಿಕ್ಷಣದಲ್ಲಿಯೂ ಕೂಡ ಇವತ್ತು ನಮ್ಮ ಚಿತ್ತಾಪುರ ಪಟ್ಟಣದಲ್ಲಿ ಶಿಕ್ಷಣಕ್ಕೆ ಛಾಪ್ ಹಾಕಿರೋರು ಯಾರಾದರೂ ಇದ್ರೆ ಅದು ನಾಗರೆಡ್ಡಿ ಪಾಟೀಲ್ ಕರ್ದಾಳ ಅವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ತಮ್ಮದೇ ಆಗಿರುವಂಥ ಛಾಪನ್ನು ಮೂಡಿಸಿದ್ದಾರೆ. ಅಂಥವರಿಗೆ ಭಗವಂತ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಂಪತ್ತಂತೂ ಕೊಟ್ಟೇ ಬಿಟ್ಟಾನ. ಇನ್ನೂ ಹೆಚ್ಚಿಗೆ ಕೊಟ್ಟರು ಪರವಾಗಿಲ್ಲ. ಆದರೆ ಇವತ್ತು ಇನ್ನೂ ಹೆಚ್ಚಿನ ರೀತಿಯೊಳಗ ರಾಜಕೀಯದಲ್ಲಿಯೂ ಕೂಡ ಅವರು ಸಾಕಷ್ಟು ಹೆಸರು ಮಾಡಿದ್ದಾರೆ. ರಾಜಕೀಯದಲ್ಲಿಯೂ ಕೂಡ ಉನ್ನತ ಹುದ್ದೆಗೆ ಹೋಗಲಿ ಅಂತ ತಿಳ್ಕೊಂಡು ಹೇಳಿ ಇವತ್ತು ಈ ನಾಗಾವಿ ದೇವಸ್ಥಾನದಲ್ಲಿ ನಾನು ಕೂಡ ಬಹಳ ಮನಸಾರೆ ಹಾರಿಸ್ತಾ ಇದ್ದಾನೆ. ಅವರ ಕುಟುಂಬಕ್ಕೆ ಭಗವಂತ ಸರ್ವಸ್ವವನ್ನು ಕೊಟ್ಟು ಕಾಪಾಡಲಿ. ಅವರ 65ನೇ ಹುಟ್ಟುಹಬ್ಬಕ್ಕೆ ನಾನು ಕೂಡ ಶುಭಾಶಯಗಳನ್ನು ಕೋರಿ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ನನ್ನ ಹುಟ್ಟಹಬ್ಬವನ್ನು ಆಚರಣೆ ಅಂಗವಾಗಿ ಸೀರೆಗಳು, ಹಣ್ಣುಗಳನ್ನು ವಿತರಣೆ ಮಾಡಿದ ಸಮಾರಂಭದ ಸಾನ್ನಿಧ್ಯ ವಹಿಸಿದ ಪೂಜ್ಯ ಸಂಶಿಗೆ ಶಿವಾಚಾರ್ಯ ಪಾದಕ್ಕೆ ನಮಸ್ಕರಿಸುವ ಮುಖಾಂತರ ನಮ್ಮ ಪಕ್ಷ ಅಧ್ಯಕ್ಷ ಭೀಮಣ್ಣ ಸಾಲಿಯವರು ಒಳಗೊಂಡಂತೆ ಈ ವಿವಿಧ ಪಕ್ಷದ ಪದಾಧಿಕಾರಿಗಳು ಮತ್ತು ನಮ್ಮ ಅಭಿಮಾನಿಗಳಲ್ಲಿ ಒಂದು ಕಳಕಳಿ ಮನವಿ ಅಂತ ಕೇಳಿದರೆ, ಸುಮಾರು ವರ್ಷಗಳಿಂದ ಈ ಹುಟ್ಟಹಬ್ಬವನ್ನು ಆಚರಣೆ ಮಾಡಿಕೊಳ್ಬೇಕು ಅಂದ್ಬಿಟ್ಟು ಸಾಕಷ್ಟು ಸಲ ಅಭಿಮಾನಿಗಳವರು ಕೂಡ ಶಾಲು ಸನ್ಮಾನ ಮಾಡಲಿಕ್ಕೆ ಬಂದವನು ಕೂಡ ನಾನು ತಿರಸ್ಕಾರ ಮಾಡಿದ್ದೆ. ನನಗೊಂದು ಕಡೆ ಸಂತೋಷ ಇದ್ರೂ ಕೂಡ ಒಂದು ಕಡೆ ನನಗೆ ದುಃಖ ಆಗ್ತದೆ. ಯಾಕಂತ ಕೇಳಿದರೆ, ಸುಮಾರು ನಾನು 65 ವರ್ಷಗಳು ನಿರಂತರವಾಗಿಯೂ ಕೂಡ ಯಾರಿಂದೂ ಕೂಡ ಸನ್ಮಾನ ಸ್ವೀಕಾರ ಮಾಡಿರಲಿಲ್ಲ. ಯಾಕಂತ ಕೇಳಿದರೆ, ನನ್ನದೇ ಆದಂಥ ಒಂದು ಪ್ರಿನ್ಸಿಪಲ್ ಆಗಿತ್ತು, ಈ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಬೇಕು, ಡಾಂಬಿಕವಾಗಿ ಆಚರಣೆ ಮಾಡಿಕೊಳ್ಬಾರ್ದು. ನಿಮ್ಮ ಅಭಿಮಾನ ಏನೇ ಇದ್ದರೂ ಕೂಡ ನಿಮ್ಮ ಆತ್ಮದಲ್ಲಿ ನನ್ನ ಅಭಿಮಾನ ಬಗ್ಗೆ ಇರಲಿ, ಗೌರವ ಹೆಚ್ಚಿನ ನಾನು ಭಾಳಷ್ಟು ಜನ ಕಾರ್ಯಕರ್ತ ಕೇಳಿದ್ರೂ ಕೂಡ ಇದು ಒಂದು ಸಲ ನಮಗೆ ಅವಕಾಶ ಕೊಡಬೇಕಂತೆಲ್ಲ ಬೇಡ ಅಂದ್ರೂ ಕೂಡ ವಿನೋದ್ ಗುತ್ತೇದಾರಾಗಿರ್ಬೋದು, ಮಲ್ಲಿಕಾರ್ಜುನ ಕಾಳಗಿ ಆಗಿರ್ಬೋದು, ಭಾಳ ಜನ ಸುಮಾರು 100 ಜನ ಬಂದು ನನ್ನ ಕೇಳಿದಾಗ ಕೂಡ ನಾನು ಬೇಡ, ಹುಟ್ಟಹಬ್ಬ ಆಚರಣೆ ಮಾಡೋದು ಬೇಡ ನನ್ನ ಮಾತು ಕೇಳಿ ಅಂದರೂ ಕೂಡ ಅನಿವಾರ್ಯವಾಗಿ ನನ್ನ ಗೊತ್ತಿಲ್ಲ ಸಲುವಾಗಿ ನೀವು ಆಚರಣೆ ಮಾಡಿದ್ರಿ. ತಮ್ಮೆಲ್ಲರಿಗೂ ಕೂಡ ನನ್ನ ಇಟ್ಟಂಥ ವಿಶ್ವಾಸ, ಅಭಿಮಾನಕ್ಕೆ ನಾನು ಉತ್ಪೂರ್ವಕ ಅಭಿನಂದನೆ ಸಲ್ಲಿಸುವ ಮುಖಾಂತರ ಒಂದೇ ಕಳಕಳಿ ಮನೆಯಿದೆ, ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಶಾಲ್ ಮಾತ್ರ ನನಗೆ ಸನ್ಮಾನ ಮಾಡಬಾರ್ದು. ಯಾಕಂದರೆ ಅವತ್ತು ತಿರಸ್ಕಾರ ಮಾಡಿದೆ, ತಮಗೆ ನೋವು ಉಂಟಾಗ್ತದೆ ಒಂದೇ ಒಂದು ದೃಷ್ಟಿಯಿಂದ ನಾನು ಶಾಲನ್ನು ಸನ್ಮಾನಕ್ಕೆ ನಾನು ಸ್ವೀಕಾರ ಮಾಡಿದೆ. ತಾವೇನಾದರೂ ನನ್ನ ಮೇಲೆ ಅಭಿಮಾನ ಇತ್ತು ಅಂತ ಕೇಳಿದ್ರೆ, ಪ್ರತಿ ಸಲ ಹೆಂಗೆ ಪ್ರಿಯಾಂಕಾ ಖರ್ಗೆ ಅವರು ದಾರಿಯಲ್ಲಿ ತಂದುಬಿಟ್ರು, ಇವೆಲ್ಲ ದುಂದು ವೆಚ್ಚಗಳು ಕಡಿವಾಣ ಹಾಕೋ ಮುಖಾಂತರ ತಮಗೇನಾದರೂ ಅಭಿಮಾನ ಆಚರಣೆ ಮಾಡಬೇಕಂದ್ರೆ ಪುಸ್ತಕಗಳನ್ನು ವಿತರಣೆ ಮಾಡಿರಿ. ಪ್ರಿಯಾಂಕಾ ಖರ್ಗೆ ಅವ್ರಿಗಿಂತ ಹೆಚ್ಚಿನ ಒಂದು ಉಪಯೋಗ ಆಗ್ತಕ್ಕಂಥದ್ದು ನಮ್ಮ ಮತ್ತು ನಮ್ಮ ಮಕ್ಕಳ ಶಾಲೆಯ ಮಕ್ಕಳಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರು ಕೂಡ ಒಂದೊಂದು ಪುಸ್ತಕವನ್ನು ಕೊಟ್ಟರೆ, ಯಾವುದೇ ಒಂದು ಬುಕ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಶರಣರ ಬಗ್ಗೆ ಆಗಿರ್ಬೋದು, ವಿಜ್ಞಾನಿಗಳ ಬಗ್ಗೆ ಆಗಿರ್ಬೋದು, ಧಾರ್ಮಿಕ ಕೇಂದ್ರಗಳ ಬಗ್ಗೆ ಆಗಿರ್ಬೋದು ಕೊಟ್ಟರೆ, ಆ ಒಂದು ಮಗುನು ಕೂಡ ಆ ಬುಕ್ ಯಾವ ಸಮಯ ಸಿಕ್ಕಾಗ ಓದಿದ್ರೆ ನೀವು ಕೊಟ್ಟದ್ದು ಕೂಡ ಸ್ವಾರ್ಥಕ ಆಗ್ತದೆ. ತಮ್ಮ ಹೆಸರನ್ನು ಬರೀ ಅದರ ಮೇಲೆ ನಾನು ಶರಣಪ್ಪ ನಾಟಿಕಾರ ಅಂತ ಹೆಸರು ಬರೆದ್ಬಿಟ್ಟು ನೀವು ಕೊಟ್ಟರೆ, ಮುಂದೆ ಆ ಬುಕ್ ನಮ್ಮ ಲೈಬ್ರರಿಯಲ್ಲಿ ಇಡ್ತೇವೆ. 1200 ಮಕ್ಕಳು, 2000 ಮಕ್ಕಳು ಯಾವುದೇ ಒಂದು ಸಂದರ್ಭ ಸಿಕ್ಕಾಗೂ ಕೂಡ ತಾವು ಕೊಟ್ಟಂಥ ಬುಕ್ಕನ್ನು ಒಂದು 5 ನಿಮಿಷ ಆದರೂ ಕೂಡ ಓದಿದರೆ ಅದು ಅರ್ಥಪೂರ್ಣವಾಗಿ ನೀವು ಕೊಟ್ಟಂಥ ಬುಕ್ಕು ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಅನುಕೂಲ ಮಾಡಕ್ಕೆ ಒಂದು ಹೇಳುವ ಮುಖಾಂತರ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡೋಂಗಿಲ್ಲ. ಯಾಕಂತೇಳಿದ್ರೆ ನನ್ನ ಆಸಕ್ತಿನೇ ಇರಲಿಲ್ಲ ಅಂತಂದಾಗ ಆದರೂ ಕೂಡ ಅಭಿಮಾನಿಗಳು, ಗುರುಗಳು ಇವತ್ತು ಬಾಜು ಕುಂತಾಗ ನಾನು ಸನ್ಮಾನ ಮಾಡಿದರು, ಹಂಗಾಗಿ ನಾನು ಸನ್ಮಾನ ಸ್ವೀಕಾರ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ರಂಭಾಚಾರದ ಬಗ್ಗೆ ಅಂದರೆ ಧಾರ್ಮಿಕ ಅವೆಲ್ಲ ಮಾಡೋದು ನನಗೆ ಆಸಕ್ತಿ. ನೀವು ಶಾಲು ಕೊಟ್ಟಾಗ್ತೀರಿ, ಬುಕ್ಕೆ ಕೊಡ್ತೀರಿ, ಹಾರ ಕೊಡ್ತೀರಿ, ಮತ್ತೆ ಹೋಗ್ತೀವಿ, ಒಕ್ಕಾಟ್ ಬಿಡ್ತೀವಿ. ಅದಕ್ಕೆ ಅದೇ ಒಂದು ನೀವು ಬುಕ್ ಕೊಟ್ಟರೆ ಎಲ್ಲೋ ಮಕ್ಕಳಿಗೇನೋ ಅನುಕೂಲ ಆಗುತ್ತಾ. ಮುಂದಿನ ದಿನಗಳಲ್ಲಿ ಸನ್ಮಾನಕ್ಕೆ ನಾನು ಬೇಡ ಅನ್ನೋಂಗಿಲ್ಲ. ನಾನು ವಿಶ್ ಮಾಡೋಂಗಿದ್ರೆ ತಾವು ಯಾರೆಲ್ಲರೂ ಕೂಡ ಅಭಿಮಾನಿಗಳಾಗಲಿ ಬೇರೆ ಯಾರೇ ಇದ್ದರೂ ಕೂಡ ಒಂದು ಬುಕ್ಸನ್ನು ತಂದು ತಮ್ಮ ಹೆಸರಲ್ಲಿ ನಮೂದಿಸುವ ಮುಖಾಂತರ ಬುಕ್ಸ್ ಕೊಟ್ಟರೆ ಆ ಲೈಬ್ರರಿಯಲ್ಲಿ ನಿರಂತರವಾಗಿ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಸನ್ಮಾನ ಸಮಾರಂಭಕ್ಕೆ ಕಾರಣಭೂತರಾದ ಪ್ರತಿಯೊಬ್ಬ ಅಭಿಮಾನಿ ಬಳಗವರಿಗೂ ಕೂಡ ಇನ್ನೊಂದು ಸಲ ಅಭಿನಂದಿಸಿ ನನ್ನ ಮಾತುಗಳನ್ನು ವಿರಾಮ. ಧನ್ಯವಾದ ನಾಗರೆಡ್ಡಿ ಪಾಟೀಲ್ ಅವರಿಗೆ. ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮತ್ತೊಮ್ಮೆ ಎಲ್ಲ ಹಿರಿಯರಿಗೆ ಮತ್ತು ಆತ್ಮೀಯ ಬಳಗಕ್ಕೂ ಮತ್ತು ಎಲ್ಲ
ತಾಲೂಕಿನ ಖ್ಯಾತ ಉದ್ಯಮಿದಾರರು, ನಮ್ಮ ಮಾರ್ಗದರ್ಶಕರು ಹಾಗೂ ಶಿಕ್ಷಣ ಪ್ರೇಮಿಗಳಾಗಿರುವಂತಹ ಶ್ರೀ ನಾಗರೆಡ್ಡಿ ಪಾಟೀಲ್ ಕರ್ದಾಳ್ ಅವರ 65ನೇ ಹುಟ್ಟುಹಬ್ಬವನ್ನು ಅತಿ ಸರಳವಾಗಿ ವಿಶೇಷ ಒಂದು ವ್ಯವಸ್ಥೆ ಮೂಲಕ ನಾವು ಆಚರಿಸಬೇಕಂತೇಳಿ ನಾವೆಲ್ಲ ಸ್ನೇಹಿತರು ಮತ್ತು ಅಭಿಮಾನಿ ಬಳಗದವರು ತೀರ್ಮಾನ ಮಾಡಿದ್ದೇವೆ. ಅವರು ಬೇಡ ಅಂದರೂ ಕೂಡ ನಮ್ಮೆಲ್ಲರ ಅಭಿಮಾನಿಗಳ ವತಿಯಿಂದ ಒತ್ತಾಯಪೂರ್ವಕವಾಗಿ ನಾವಿವತ್ತು ಅವರ ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಆಗಮಿಸಿದಂಥ ಎಲ್ಲ ನಾಗರೆಡ್ಡಿ ಪಾಟೀಲ್ ಸ್ನೇಹಿತರಿಗೂ ಮತ್ತು ಹಿರಿಯರಿಗೂ ಮತ್ತು ಎಲ್ಲ ಅಭಿಮಾನಿ ಬಳಗಕ್ಕೂ ಮೊದಲನೇದಾಗಿ ಸ್ವಾಗತವನ್ನು ಕೋರುತ್ತಾ, ತಾಯಿ ನಾಗೆಲ್ಲಮ್ಮ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಆರೋಗ್ಯ, ಐಶ್ವರ್ಯ ಮತ್ತು ಜನರ ಸೇವೆ ಮಾಡಲು ಅವಕಾಶ ನೀಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. ಅವರ ಹುಟ್ಟುಹಬ್ಬ ನಿಮಿತ್ತವಾಗಿ ಇವತ್ತು ನಾವು ಮೊದಲನೇದಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅನೇಕ ಬಡ ರೋಗಿಗಳಿಗೆ ಹಣ್ಣು ಹಂಪಲನ ವಿತರಣೆಯನ್ನು ಮಾಡಿ ಬಂದಿದ್ದೇವೆ. ಜೊತೆಗೆ ಇಲ್ಲಿರ್ತಕ್ಕಂಥ ಮಾತಂಗಿಯರಿಗೆ ಒಂದು ಸೀರೆ ಹಂಚುವ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲ ಅಭಿಮಾನಿ ಬಳಗದವರು ಸೇರಿ ಇವತ್ತು ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲರೂ ಒಂದು 5 ನಿಮಿಷ ಸಹಕಾರ ಕೊಟ್ಟರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂಥ ಪೂಜ್ಯರು, ಹಿರಿಯರಾದಂಥ ಭೀಮಣ್ಣ ಸಾಲಿ ಸಾಹೇಬರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು ಸೇರಿ ಆ ಒಂದು ಸೀರೆ ವಿತರಣಾ ಕಾರ್ಯಕ್ರಮದ ನಂತರ ಕಾರ್ಯಕ್ರಮ ಸಂಪೂರ್ಣಗೊಳ್ಳುತ್ತದೆ. ದಯವಿಟ್ಟು ಒಂದು 2 ನಿಮಿಷ ತಾವೆಲ್ಲರೂ ಶಾಂತ ರೀತಿಯಿಂದ ಈ ಸೀರೆ ವಿತರಣಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡುತ್ತಾ, ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಶ್ರೀ ನಾಗರೆಡ್ಡಿ ಪಾಟೀಲ್ ಕರ್ದಾಳ್ ಅವರಿಗೆ 65ನೇ ಹುಟ್ಟುಹಬ್ಬದನ್ನು ಶುಭಾಶಯವನ್ನು ಕೋರುತ್ತೇನೆ.